ಫಾರ್ಮ್ಗಳಲ್ಲಿ ನೊಣಗಳು ಅಂದ್ರೆ ನೋಡಕ್ಕೆ ಸಣ್ಣ ಕಿರಿಕಿರಿ ಅಂತ ಅನ್ಸ್ಬಹುದು. ಆದ್ರೆ ನಿಜ ಹೇಳ್ಬೇಕಂದ್ರೆ ಇದು ನಮ್ಮ ಜಾನುವಾರುಗಳ ಆರೋಗ್ಯಕ್ಕೆ ಮತ್ತು ಫಾರ್ಮ್ನ ಲಾಭಕ್ಕೆ ಒಂದು ದೊಡ್ಡ ಕಂಟಕ ಆಗಬಹುದು. ಹಾಗಾಗಿ ಬನ್ನಿ ಈ ನೊಣಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ನೊಣ ಅಂದ್ರೆ ಸುಮ್ನೆ ಒಂದು ಸಣ್ಣ ಕಿರಿಕಿರಿ ಅಷ್ಟೇ ಅಂತ. ಆದ್ರೆ ನಿಜವಾಗ್ಲೂ ಅಷ್ಟೇನಾ? ಅಥವಾ ಈ ಸಣ್ಣ ನೊಣದ ಹಿಂದೆ ಏನಾದ್ರೂ ದೊಡ್ಡ ಸಮಸ್ಯೆ ಅಡಗಿದೆಯಾ? ಸತ್ಯ ಏನು ಗೊತ್ತಾ, ಈ ಸಣ್ಣ ಕೀಟಗಳು ಸೃಷ್ಟಿಸೋ ಸಮಸ್ಯೆಗಳು ಮಾತ್ರ ತುಂಬಾನೇ ದೊಡ್ಡದು. ಅವುಗಳ ಸೈಜ್ ನೋಡಿ ಮೋಸ ಹೋಗಬೇಡಿ. ನೊಣಗಳು ನಮ್ಮ ಜಾನುವಾರುಗಳಿಗೆ ಮತ್ತು ಕೃಷಿ ಕೆಲಸಗಳಿಗೆ ತುಂಬಾನೇ ಗಂಭೀರವಾದ ತೊಂದರೆಗಳನ್ನ ತಂದೊಡ್ತವೆ. ಸರಿ, ಹಾಗಾದ್ರೆ ಈ ಪ್ರಾಬ್ಲಮ್ ಶುರು ಆಗೋದಾದ್ರೂ ಎಲ್ಲಿಂದ? ಎಲ್ಲದಕ್ಕೂ ಮೂಲ ಕಾರಣ ನೊಣಗಳು ರೋಗವಾಹಕಗಳಾಗಿ ಕೆಲಸ ಮಾಡೋದು. ಅಂದ್ರೆ ರೋಗಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು. ಅವು ಈ ಕೆಲಸವನ್ನ ಹೇಗೆ ಮಾಡ್ತವೆ ಅಂತ ನೋಡೋಣ ಬನ್ನಿ. ಇಲ್ಲಿದೆ ನೋಡಿ ನಮ್ಮ ಮುಖ್ಯ ವಿಲನ್, ಮಸ್ಕಾ ಡೊಮೆಸ್ಟಿಕಾ, ಅಂದ್ರೆ ನಮ್ಮ ಮನೆ ನೊಣ. ಇದು ಕೊಳುಕು ಸೂಕ್ಷ್ಮಜೀವಿಗಳು ಜಾಸ್ತಿ ಇರೋ ಜಾಗಗಳಲ್ಲಿ ಆರಾಮಾಗಿ ಬದುಕುತ್ತೆ. ಇದು ಬ್ಯಾಕ್ಟೀರಿಯಾ ವೈರಸ್ಗಳನ್ನ ತನ್ನ ಮೈಮೇಲೆ ಹೊತ್ಕೊಂಡು ಹೋಗೋ ಒಂದು ಪರ್ಫೆಕ್ಟ್ ವೆಹಿಕಲ್ ಇದ್ದ ಹಾಗೆ. ಈಗ ನೋಡಿ, ಒಂದೇ ಒಂದು ನೊಣ ಕೆಲವೊಮ್ಮೆ ಬರೋಬ್ಬರಿ 20 ಮೈಲಿಗಳಷ್ಟು ದೂರ ಹಾರಬಲ್ದು. ಅಬ್ಬಾ, ಅಂದ್ರೆ ರೋಗಗಳು ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಎಷ್ಟು ಸುಲಭವಾಗಿ ಹರಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ಈ ಸಮಸ್ಯೆ ಕೇವಲ ರೋಗ ಹರಡೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನೊಣಗಳ ಕಾಟ ಜಾಸ್ತಿ ಆದ್ರೆ ಅದರಿಂದಾಗೋ ನಷ್ಟ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಅದರ ಆರ್ಥಿಕ ಮತ್ತು ಆರೋಗ್ಯದ ಮೇಲಿನ ಪರಿಣಾಮಗಳು ನಿಜಕ್ಕೂ ದೊಡ್ಡದು. ಈ ಲಿಸ್ಟ್ ನೋಡಿ, ಕೆಚ್ಚಲು ಬಾವು, ಕಣ್ಣು ಗುಲಾಬಿ, ಅತಿಸಾರ, ಇವೆಲ್ಲ ಪ್ರಾಣಿಗಳಿಗೆ ಎಷ್ಟು ಹಿಂಸೆ ಕೊಡುತ್ತೆ ಅಷ್ಟೇ ಅಲ್ಲ, ರೈತರ ಆದಾಯಕ್ಕೂ ನೇರ ಹೊಡೆತ ಕೊಡುತ್ತೆ. ಅಷ್ಟೇ ಅಲ್ಲ, ಸಾಲ್ಮೊನೆಲ್ಲಾ ಮತ್ತು ಈಕೋಲಿಯಂತಹ ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನು ಕೂಡ ಇವೇ ಹರಡುತ್ತವೆ. ಈ ಹೋಲಿಕೆ ನೋಡಿ, ಎಲ್ಲವೂ ಕ್ಲಿಯರ್ ಆಗತ್ತೆ. ಒಂದು ಕಡೆ ನೊಣಗಳ ಕಾಟದಿಂದ ಸದಾ ಒದ್ದಾಡೋ ಪ್ರಾಣಿ, ಸರಿಯಾಗಿ ತಿನ್ನಲ್ಲ, ಹಾಲು ಕೊಡಲ್ಲ, ಡಾಕ್ಟರ್ ಖರ್ಚು ಬೇರೆ ಜಾಸ್ತಿ. ಇನ್ನೊಂದು ಕಡೆ ನೆಮ್ಮದಿಯಾಗಿರೋ ಪ್ರಾಣಿ, ಚೆನ್ನಾಗಿ ಹಾಲು ಕೊಡುತ್ತೆ, ಆರೋಗ್ಯವಾಗಿರುತ್ತೆ. ವ್ಯತ್ಯಾಸ ಕಣ್ಣಿಗೆ ಕಾಣಿಸುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಇಷ್ಟು ದಿನ ನಾವು ಬಳಸ್ತಾ ಇದ್ದಿದ್ದು ಏನು? ಯಾಕೆ ಆ ಹಳೆ ವಿಧಾನಗಳು ಅಂದ್ರೆ ಕೆಮಿಕಲ್ ಸ್ಪ್ರೇಗಳು ಈಗ ಅಷ್ಟಾಗಿ ವರ್ಕ್ ಆಗ್ತಿಲ್ಲ? ಇದರ ಹಿಂದಿನ ಕಾರಣ ಏನು? ಇದು ಒಂಥರ ವಿಷವರ್ತುಲ, ಒಂದು ಸೈಕಲ್. ಮೊದಲು ಸ್ಪ್ರೇ ಹೊಡಿತಾರೆ, ಆಮೇಲೆ ನೊಣಗಳಿಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಅವು ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತವೆ. ಮಧ್ಯದಲ್ಲಿ ನಮ್ಮ ಪರಿಸರಕ್ಕೆ ಒಳ್ಳೆಯದು ಮಾಡೋ ಜೇನುನೊಣಗಳಂತ ಕೀಟಗಳೆಲ್ಲ ಸತ್ತೋಗ್ತವೆ. ಕೊನೆಗೇನಾಗುತ್ತೆ? ಸ್ಪ್ರೇ ಕೆಲಸ ಮಾಡಲ್ಲ, ಸಮಸ್ಯೆ ಮೊದಲಿಗಿಂತ ಜಾಸ್ತಿ ಆಗುತ್ತೆ. ಈ ಒಂದು ಲೈನ್ ಇದೆಯಲ್ಲ, ಇದು ಇಡೀ ಸಮಸ್ಯೆಯ ತಿರುಳನ್ನ ಹೇಳ್ಬಿಡುತ್ತೆ. ರಾಸಾಯನಿಕಗಳು ದೀರ್ಘಕಾಲದ ಪರಿಹಾರ ಅಲ್ಲವೇ ಅಲ್ಲ, ಯಾಕಂದ್ರೆ ನೊಣಗಳು ಅಷ್ಟೊಂದು ಬೇಗ ಅಡಾಪ್ಟ್ ಆಗ್ಬಿಡ್ತವೆ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಈಗ ನಾವು ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಹೋಗೋಣ. ಒಂದು ಸ್ಮಾರ್ಟ್ ದಾರಿ, ಸುಸ್ಥಿರ ದಾರಿ. ಉತ್ತರ ಇನ್ನೂ ಜಾಸ್ತಿ ಕೆಮಿಕಲ್ಸ್ ಬಳಸೋದ್ರಲ್ಲಿ ಇಲ್ಲ. ಅದರ ಬದಲು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಥವಾ IPM ಅನ್ನೋ ಒಂದು ಹೊಸ ಪರಿಸರ ಸ್ನೇಹಿ ವಿಧಾನವನ್ನ ಈಗಿನ ಆಧುನಿಕ ಫಾರ್ಮ್ಗಳು ಅಳವಡಿಸ್ಕೊಳ್ತಾ ಇವೆ. ನೋಡಿ, ಈ ಸಾವಯವ ಬಲೆಯನ್ನ ಬಳಸೋದು ಎಷ್ಟು ಸಿಂಪಲ್. ಅದಕ್ಕೆ ಬರೀ ನೀರ್ ಹಾಕಿ ಬಿಸಿಲಲ್ಲಿ ಇಟ್ರೆ ಸಾಕು. ಅದರ ಒಳಗಿರೋ ಸಸ್ಯ ಆಧಾರಿತ ಅಟ್ರಾಕ್ಟೆಂಟ್ ಆಕ್ಟಿವೇಟ್ ಆಗುತ್ತೆ ಅಷ್ಟೇ. ಬರೋಬ್ಬರಿ 30 ದಿನಗಳ ಕಾಲ ತಾನಾಗಿ ಕೆಲಸ ಮಾಡ್ತಾ ಇರುತ್ತೆ. ಈ ಬಲೆಯ ಒಂದೊಂದು ಫೀಚರ್ ಕೂಡ ರೈತರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಇದರಲ್ಲಿರೋ ಆಮಿಷ ಗಿಡಗಳಿಂದ ಮಾಡಿರೋದು, ಹಾಗಾಗಿ ಪ್ರಾಣಿಗಳಿಗೆ ಸಂಪೂರ್ಣ ಸೇಫ್. ಇದು ಬಯೋಡಿಗ್ರೇಡಬಲ್, ಅಂದ್ರೆ ಪರಿಸರಕ್ಕೆ ಹಾನಿಯಿಲ್ಲ. ಮತ್ತೆ ಇದು ಗಂಡು ಹೆಣ್ಣು ಅಂತ ಭೇದ ಮಾಡದೆ ಎಲ್ಲ ನೊಣಗಳನ್ನ ಹಿಡಿಯೋದ್ರಿಂದ ಅವುಗಳ ಸಂತಾನ ಬೇಗ ಕಂಟ್ರೋಲ್ಗೆ ಬರುತ್ತೆ. ಈ ಚಾರ್ಟ್ ನೋಡಿದ್ರೆ ಸಾಕು, ಎಲ್ಲವೂ ಅರ್ಥ ಆಗತ್ತೆ. ಸೇಫ್ಟಿ ಮತ್ತೆ ಸಸ್ಟೈನಬಿಲಿಟಿ ಅಂದ್ರೆ ಸುರಕ್ಷತೆ ಮತ್ತೆ ಪರಿಸರ ಸ್ನೇಹಿ ಅನ್ನೋ ವಿಷಯಕ್ಕೆ ಬಂದ್ರೆ ಸಾವಯವ ಬಲೆಗಳು ಬೇರೆ ಎಲ್ಲಾ ವಿಧಾನಗಳಿಗಿಂತ ಎಷ್ಟೋ ಪಟ್ಟು ಉತ್ತಮ. ಇನ್ನು ಫಲಿತಾಂಶ ಅದನ್ನ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಈ ಸಾವಯವ ಬಲೆಗಳನ್ನ ಬಳಸಿದ ಕೆಲವೇ ದಿನಗಳಲ್ಲಿ ನೊಣಗಳ ಸಂಖ್ಯೆ 60ರಿಂದ 80% ಕಡಿಮೆಯಾಗಿದೆ. ಇದು ಸುಮ್ಮನೆ ಹೇಳೋ ಮಾತಲ್ಲ, ಡೇಟಾ ತೋರ್ಸೋ ಸತ್ಯ. ಹಾಗಾದ್ರೆ ಕೊನೆಗೆ ಸಿಗೋದೇನೋ? ಆರೋಗ್ಯವಾಗಿರೋ ಜಾನುವಾರುಗಳು. ಅವು ಚೆನ್ನಾಗಿ ಮೇವು ತಿನ್ನೋದ್ರಿಂದ ಹಾಲಿನ ಇಳುವರಿ ಜಾಸ್ತಿ ಆಗತ್ತೆ. ನಾವು ಉತ್ಪಾದಿಸೋ ಆಹಾರ ಸುರಕ್ಷಿತವಾಗಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಫಾರ್ಮ್ನ ಪರಿಸರ ಕ್ಲೀನಾಗಿ ಕೆಮಿಕಲ್ ಫ್ರೀ ಆಗಿರುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ.
ಆರೋಗ್ಯಕರ ಜಾನುವಾರುಗಳು ಮತ್ತು ಲಾಭದಾಯಕ ಫಾರ್ಮ್ ಎರಡಕ್ಕೂ ದಾರಿ ಮಾಡಿಕೊಡೋ ಈ ಹೊಸ ವಿಧಾನವನ್ನ ಅಳವಡಿಸ್ಕೊಳ್ಳೋಕೆ ಇದು ಸರಿಯಾದ ಸಮಯ ಅಲ್ವಾ? ಯಾಕಂದ್ರೆ ಪ್ರಾಣಿಗಳ ಆರೋಗ್ಯ ಕೇವಲ ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಅದು ನಮ್ಮ ವ್ಯವಹಾರದ ಯಶಸ್ಸಿಗೂ ಅಡಿಪಾಯ.